ಓಕೆ, ನಾನು ರೀಸೆಂಟಾಗಿ ಬ್ಯಾಂಗ್ಳೂರ್ ಹೋಗಿದ್ದೆ. ಆ, ಮಂತ್ರಿ ಸ್ಕ್ವೇರ್ ಆ್ಯಂಡ್ ಒರೈನ್ ಮಾಲಲ್ಲಿ ಒಂಚೂರು ಶಾಪಿಂಗ್ ಮಾಡಿದ್ದೀನಿ. ಲೆಟ್ ಮಿ ಶೋ ಯು ಗೈಸ್. ಓಕೆ, ಆ್ಯಕ್ಚುಲಿ ಒಂದು ದೊಡ್ಡ ಬ್ಯಾಗ್ ಕೊಟ್ಟಿದ್ರು, ಅದೆಲ್ಲನೂ ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ವಿಲ್ ಅನ್ಬಾಕ್ಸ್ ಏನಿಲ್ಲ, ಸೊ ನಾನು ಆಗಲೇ ಎಲ್ಲ ನೋಡಿ ನೋಡಿ ತೊಗೊಂಡ್ಬಿಟ್ಟಿದ್ದೀನಲ್ಲ. ಐ ಶೋ ಯು ವಾಟ್ ಆಲ್ ಐ ಬ್ರಾಟ್. ದಿಸ್ ಈಸ್ ದ ಕ್ಯೂಟೆಸ್ಟ್ ಟಾಪ್. ಇದು ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಮಲ್ಲೇಶ್ವರಂ, ಯಾ, ಮಲ್ಲೇಶ್ವರಂ ಹ್ಯಾಸ್ ಅ ವೆರಿ ಗುಡ್ ಸ್ಟ್ರೀಟ್ ಶಾಪ್ಸ್. ಇದು ಆ್ಯಕ್ಚುಲಿ ನಾನು ಎಕ್ಸೆಲಲ್ಲಿ ತೊಗೊಂಡಿದ್ದೀನಿ, ಬಿಕಾಸ್ ಇದು ನೀರಲ್ಲಿ ಹಾಕಿದರೆ ಒಂದು ಇಂಚ್ ಕಮ್ಮಿ ಆಗುತ್ತೆ ಅಂತ ಅಂದರು. ಸೊ ಹೆಂಗೂ ಟ್ರಯಲ್ ಮಾಡೋಕ್ಕೆ ಬರಲ್ಲ ಅಲ್ಲಿ. ಸೊ ಡಿಸ್ಕೌಂಟ್ ತೊಗೊಳ್ಳೋದು ಅಂತ ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೊಳ್ಳಿ ಯಾವಾಗಲೂ. ಓಕೆ, ದಿಸ್ ಈಸ್ ದ ಒನ್. ಆ್ಯಂಡ್ ಹಿಂಗೆ ಕಟ್ಟರ್ ಇದೆ. ಕ್ಯೂಟ್ ಅಲ್ವಾ? ಮೈ ಫೇವ್ರೇಟ್. ಓಕೆ, ನಾನು ಅದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತಂದರೆ, ಎಷ್ಟು ಕೊಟ್ಟಿದ್ದೀನಿ ಅಂತಂದರೆ ಅರೌಂಡ್ 350 ಅನಿಸುತ್ತೆ. ಆ್ಯಂಡ್ ದಿಸ್ ಕುರ್ತಾ, ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಮಂತ್ರಿ ಸ್ಕ್ವೇರ್, ಮಂತ್ರಿ ಮಾಲ್ ಇದೆ ಅಲ್ವಾ, ಅದು ಕೆಳಗಡೆ ಎಂಟ್ರೆನ್ಸಲ್ಲೇ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಇರುತ್ತೆ. ನಂದಿದ್ದು ಸೆಕೆಂಡ್ ಬೈ ಒಂದು ಸೇಮ್ ವೆಂಡರ್ ಹತ್ರ. ಅಲ್ಲಿ ಚಿಕನ್ ಕಾರಿ ಕುರ್ತಾಸ್ ಎಲ್ಲ ಕ್ಯೂಟ್ ಆಗಿದೆ. ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಬೇರೆ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿ ನೋಡಿದಾಗೆ ಪ್ರೈಸ್ ಎಲ್ಲ ಜಾಸ್ತಿನೇ ಇತ್ತು. ನಾನು 40 ತೊಗೊಂಡಿದ್ದೀನಿ. ಲೈಕ್ ನಾನು ಆಲ್ಮೋಸ್ಟ್ ಹಾಕೋದು ಎಮ್ ಸೈಜ್, ಬಟ್ ನಾನಿದು ಲೈಕ್ ಲೂಸ್ ಆಗಿರಲಿ ಅಂತಲೇ ನಾನು ಎಲ್ ಸೈಜ್ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಕಾಸ್ಟ್ ಮೇ ಅರೌಂಡ್ 750. ದೀಸ್ ಟು ಆರ್ ಫ್ರಮ್ ಡೆಕ್ಯಾಥ್ಲಾನ್. ನಾನು ಹೋದಾಗೆ ಫುಲ್ ಒಳ್ಳೆ ಆಫರ್ಸ್ ಇತ್ತು. ಹೆಂಗೂ ರೈನಿ ಸೀಸನ್ ಅಲ್ವಾ, ಸಮ್ಮರ್ದು ಥಿಂಗ್ಸ್ಗೆ ಸ್ವಲ್ಪ ಆಫರ್ ಇತ್ತು ಅಲ್ಲಿ. ಇದು UV ಪ್ರೊಟೆಕ್ಷನ್ ಗಾಡಿ ಓಡಿಸ್ಬೇಕಾದ್ರೆ ಹಾಕೊಳ್ಳೋಕ್ಕೆ, ಫುಲ್ ಇಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಫುಲ್. ಓಕೆ, ಆ್ಯಂಡ್ ಈಗ ಎಕ್ಸ್ಟ್ರಾ ಇದೆಲ್ಲ ಶಾಪಿಂಗ್ ಒರೈನ್ ಮಾಲಲ್ಲಿ. ಇದು ಐ ಥಿಂಕ್ ಮಿನಿಸೋ. ಯಾ, ಮಿನಿಸೋ. ಕ್ಯೂಟ್ ಸಾಕ್ಸ್. ಅಲ್ಲಿ ಹೋದ್ರೆ ಯಾರು ತಾನೇ ಖಾಲಿ ಕೈಯಲ್ಲಿ ಬರ್ತಾರೆ ಹೇಳಿ? avocado and these two cherries. Oh my god, oh cute. ಆ್ಯಂಡ್ ಒನ್ ಮೋರ್. ಇದು ಮಂತ್ರಿ ಸ್ಕ್ವೇರ್ ಎಲ್ಲ ತಗೊಂಡು, ಮಂತ್ರಿ ಸ್ಕ್ವೇರ್ ಮಾಲ್ ಕೆಳಗೆಲ್ಲ ಸ್ಟಾಲ್ಸ್ ಇರ್ತವೆ ಎಂಟ್ರೆನ್ಸಲ್ಲೇ. ಇದು ಬಂದ್ಬಿಟ್ಟು ಲೈಕ್ ಓನ್ಲಿ ಫ್ರಾಕ್ ಆಯಿತಾ. ಇದಕ್ಕೆ ಪಾಕೆಟ್ ಕೂಡ ಇದೆ. ಆ್ಯಂಡ್ ಏನು ಅಂತಂದರೆ ಸ್ಲೀವ್ಸ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಪ್ರೊವೈಡೆಡ್ ಸ್ಲೀವ್ಸ್. ನಾನೇನು ಹಾಕಲ್ಲ, ವಿತ್ ಸ್ಲೀವ್ಸ್ ಆ್ಯಂಡ್ ಸ್ಟಿಚ್ ಮಾಡಿಸಲ್ಲ. ಆ್ಯಂಡ್ ಇಟ್ ಹ್ಯಾಸ್ ಅ ವಿ ನೆಕ್. ಕಾಣಿಸುತ್ತಾ? ಯಾ, ವಿ ನೆಕ್ ಇದೆ. ಆ್ಯಂಡ್ ಇಟ್ ಹ್ಯಾಸ್ ಅ ಪಾಕೆಟ್. ಸಿ ಹಿಯರ್, ಪಾಕೆಟ್ ಇದೆ. ಆ್ಯಂಡ್ ಇಟ್ಸ್ ಕಾಟನ್. ಅದು ಅಣ್ಣ ಹತ್ರ ಆ್ಯಕ್ಚುಲಿ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು. ಲೈಕ್ ಯು ಗೋ ಆ್ಯಂಡ್ ಇದು ಬಂದುಬಿಟ್ಟು 900. ಯಾ, 900. ನಾನು ಎಷ್ಟೊಂದು ಬಾರ್ಗೇನ್ ಮಾಡಿದೆ, ಬಟ್ ಅವನ್ನ 50 ರೂಪಾಯಿ ಬಿಟ್ಟಿತ್ತು. ಓಕೆ, ಈ ಬಾಕ್ಸ್ ತೊಗೊಂಡಿದ್ದು ನಾನು ಮಿನಿಸೋ ಅಲ್ಲಿ. ಆ್ಯಕ್ಚುಲಿ ಎಷ್ಟೊಂದು ಸರಿ ನೋಡ್ತಾ ಇದ್ದೆ ಆರ್ಗನೈಸರ್ ತೊಗೋಬೇಕಂತ. ಬಟ್ ಏನಂದರೆ ಅದು ಒಂದೇ ಹಿಂಗೆ ಕ್ಲಿಪ್ ಇರುತ್ತೆ ಆಯಿತಾ. ನಾನು ಅದು ಅಂದ್ಕೊಂಬಿಟ್ಟೆ. ಆಮೇಲೆ ನಾನು ಬಾಕ್ಸ್ ಓಪನ್ ಮಾಡಿ ನೋಡಿದ್ದಾಯಿತು, ನನಗೆ ಇದೆಲ್ಲ ಬಿಡಿ ಇದೆ ಇದು ಅಂತ. ಲೈಕ್ ಹಿಂಗೆ ಈ ಥರ ಬಂದುಬಿಟ್ಟಿದ್ದೀನಿ. ಸೊ ಏನೂ ಮಾಡೋಕ್ಕಾಗಲ್ಲ. ಓಕೆ, ಎಲ್ಲನೂ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಒರೈನ್ ಮಾಲ್ ಹೊರಗಡೆ ಲೇಕ್ ಸೈಡ್ ಹತ್ರ ಸ್ಟಾಲ್ಸ್ ಇರ್ತಾವಾಯ್ತಾ. ನಾನು ಅಲ್ಲೂ ಹೋಗಿ, ನನಗೆ ಆ್ಯಕ್ಚುಲಿ ಸ್ಟಾಲ್ಸಲ್ಲಿ ಪರ್ಚೇಸ್ ಮಾಡೋಕ್ಕೆ ಭಾಳ ಇಷ್ಟ. ಲೈಕ್ ಯೂನಿಕ್ ಕಲೆಕ್ಷನ್ಸ್ ಇರ್ತವೆ ಅಂತ ನಾನು ಅಲ್ಲೂ ಹೋದೆ. ಆಮೇಲೆ ನನಗೇನು ಇಷ್ಟ ಆಗಿಲ್ಲ ಒರೈನ್ ಮಾಲ್ ಸ್ಟಾಲ್ಸಲ್ಲಿ, ಅಷ್ಟೊಂದೇನು ಕಾಸು ಇರಲಿಲ್ಲ. ಬಟ್ ಮಂತ್ರಿ ಸ್ಕ್ವೇರ್, ಮಂತ್ರಿ ಮಾಲ್ದು ಹೊರಗಡೆ ಎಂಟ್ರೆನ್ಸ್ ಸ್ಟಾಲ್ಸ್ ಇದ್ದಾವಲ್ಲ, ದೇ ಆರ್ ದಿ ಬೆಸ್ಟ್. ಇಷ್ಟ ಹೇಳ್ತಿದ್ದೀನಿ. ನಾನು ಆಲ್ಮೋಸ್ಟ್ ನಾನು 3rd ಟೈಮ್ ಅನ್ಸುತ್ತೆ ಅಲ್ಲೇ ಪರ್ಚೇಸ್ ಮಾಡ್ತಿರೋದು. ನಾನು ಆ್ಯಕ್ಚುಲಿ ಒರೈನ್ ಮಾಲಲ್ಲಿ ಒಂದ್ಸಲ ಅಮ್ಮ ತೊಗೊಂಡಿದ್ದು ನೋಡಿದ್ದೆ. ಲೈಕ್ ಎಲ್ಲ ಬ್ಲೌಸ್ ಅವೆಲ್ಲ ರೆಡಿಮೇಡ್ ಎಲ್ಲ ಚೆನ್ನಾಗಿ ಸಿಕ್ಕಿತ್ತು. ಅದು ಆ ಥರ ಇದೇನೋ ಅಂತ ನೋಡಿದ್ದೆ, ಬಟ್ ನನಗೇನು ಇಷ್ಟ ಆಗಿಲ್ಲ. ಸೀರಿಯಸ್ ಕ್ಯೂಟ್ ಅಲ್ವಾ? ಹಿಂಗೆ ಓಕೆ, ಎಲ್ಲ ಹಾಕೊಂಡ್ಬಿಡ್ತೀನಿ. ನನಗೆ ಜ್ಯುವೆಲರೀಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಭಾಳ ಇಷ್ಟ. ಓಕೆ, ನಾನು ಹಾಕೊಂಡ್ಬಿಡ್ತೀನಿ, ನೀಟಾಗಿ ಕಾಣಿಸುತ್ತೆ ನಾನು. ಇದು ಬಿಡು, ಇದು ನಾನು ನಾರ್ಮಲ್ ರೆಗ್ಯುಲರಾಗಿ ಹಾಕೋದು. ಇದನ್ನು ಆ್ಯಕ್ಚುಲಿ ನಾನು ಮಂತ್ರಿ ಸ್ಕ್ವೇರೆಲ್ಲ ತೊಗೊಂಡಿರೋದು. ಓಕೆ, ಸಿ
ಕ್ಯೂಟ್ ಅಲ್ವಾ? 150 ಅಷ್ಟೇ. ಆಂಟಿ ಕಾರ್ನಿಷ್ ಅಂತ ಹೇಳಿದ್ದಾರೆ, ಬಟ್ ಐ ಡೋಂಟ್ ನೋ. ಬಟ್ ಇದು ಮಾತ್ರ, ಇದನ್ನು ಹಳೆ ತಗೊಂಡಿದ್ದು, ಇದು ಇನ್ನೂ ಇದೆ ಹಂಗೆ ನಾರ್ಮಲ್ ಆಗಿ, ಏನೂ ಆಗಿಲ್ಲ. ಇದು ನಾನು ಎವ್ರಿ ಡೇ ಹಾಕೋತೀನಿ. ಸೊ ಹೋಪ್ ಫಾರ್ ದ ಬೆಸ್ಟ್, ಇವನು ಹಂಗೆ ಇರ್ತವೆ ಅಂತ. ಇವತ್ತು ಸ್ವ್ಯಾನ್ ಹಾಕೊಂಡು ಹೋಗೋಣ ಆಫೀಸ್ಗೆ. ಸಿ ದಿಸ್ ವೈಟ್, ಸಾರಿ ಗ್ರೀನ್ ಕಲರ್ ಏನೇ ಸಿಕ್ಕರು ಫಸ್ಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಬೈ ಇಟ್. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು. ವಾವ್, ಸೀರಿಯಸ್ಲಿ ಸಕ್ಕತ್ತ ಕ್ಯೂಟ್ ಆಗಿದೆ. ದಿಸ್ ಕಾಸ್ಟ್ ಮಿ ಅರೌಂಡ್ 250 ಐ ಥಿಂಕ್. ಅಲ್ಲಂದ್ರೆ ಸ್ವಲ್ಪ ಭಾಳ ಕಮ್ಮಿನೇ, ಬಟ್ ಲೈಕ್ ಓವರ್ ಆಲ್ ಪ್ರೈಸಲ್ಲಿ ಬೇಕಿದ್ರೆ ನೀವು 150-100 ರುಪೀಸ್ ಲೆಸ್ ಮಾಡಿಸ್ಬೋದು. ಅಷ್ಟೇ ಬಿಟ್ಟರೆ ನನಗೆ ಅಷ್ಟೇ ಆಗೋದು. ಲೈಕ್ ಇಫ್ ಯು ಆರ್ ವೆರಿ ಗುಡ್ ಅಟ್ ಬಾರ್ಗೇನಿಂಗ್, ಯು ಕ್ಯಾನ್ ಗೋ ಫಾರ್ ಇಟ್. ನನ್ನ ಬಾರ್ಗೇನಿಂಗ್ ಸ್ಕಿಲ್ಸ್ ಎಲ್ಲ ದರಿದ್ರ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಯಾ, ಇದು ತೊಗೊಂಡಿದ್ದು ನಾನು ಒರೈನಲ್ಲಿ, ಓಕೆನಾ. ದೀಸ್ 2 ರಿಂಗ್ಸ್ ಆ್ಯಕ್ಚುಲಿ ಸ್ವಲ್ಪ ಯೂನೀಕ್ ಆಗಿದೆ. ಒರೈನಲ್ಲಿ ತೊಗೊಂಡಿದ್ದೆ ನಾನು. ಸಿ ಅಲ್ವಾ ಇದು. ಆ್ಯಂಡ್ ದಿಸ್ ಇಸ್ ಆಲ್ಸೋ ವೆರಿ ಕ್ಯೂಟ್. ನೋಡಿ, ಇದು ನಾನು ಆ್ಯಕ್ಚುಲಿ ಅಲ್ಲಿ ತೊಗೊಂಡಾಗ ಹಾಕೊಂಡ್ಬಿಟ್ಟಿದ್ದೆ. ಇದು ಒರೈನಲ್ಲಿ ತೊಗೊಂಡಿದ್ದೆ. ಫಸ್ಟ್ ನಾವು ಹೋಗಿದ್ದು ಒರೈನ್ಗೆನೆ. ಲೈಕ್ ಅಲ್ಲಿ ಆ್ಯಕ್ಚುಲಿ ನಾನು ಅಲ್ಲಿ ಒಂದ್ಸರಿ ಶಾಪ್ ಮಾಡಿದ್ದೆ ಯಾವಾಗೋ ಒಂದ್ಸರಿ. ಇದು ಒಂದು ಕ್ಯೂಟ್ ಅಲ್ವಾ? ಓಕೆ, ತಗೊಂಡಿದ್ದೀನಿ. ಒಂದು ಇಯರಿಂಗ್ ನಾನು ಹಾಕೊಂಡ್ಬಿಟ್ಟಿದ್ದೀನಿ ಆಗಲೇ. ದಿಸ್ ಕ್ಯೂಟ್. ಇದು 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 ಆ್ಯಂಡ್ ಇದು, ಇವು ಮೂರು ಬಂದುಬಿಟ್ಟು 150ನೇ. ಅವೆಲ್ಲ 150-250ನೇ ಇರೋದು ರೇಂಜಲ್ಲೆಲ್ಲ. ಇಷ್ಟು ಕ್ಯೂಟ್ ಅಲ್ವಾ ಇಯರಿಂಗ್ಸ್? ಚಿಕ್ಕ ಮಿನಿಮಲ್ ಆಗಿ ಚೆನ್ನಾಗಿದೆ. ಲೈಕ್ ನನಗೆ ಆ್ಯಕ್ಚುಲಿ ನಾನು ಚಿಕ್ಕವಳಿಂದ ಹೆವಿ ದೊಡ್ಡ ಹಾಕ್ತಾ ಇದ್ದೆ. ಇವಾಗ ಇಯರಿಂಗ್ಸೇ ಹಾಕಲ್ಲ, ರೇರ್. ಇದು ಸ್ವಲ್ಪ ಕ್ಯೂಟ್ ಆಗಿದೆ, ಲೈಕ್ ಒಂದು ಪರ್ಲ್ ಎಲ್ಲ ಆ್ಯಂಟಿಕ್ ಥರ ಇದೆ. Kava really has a very great products and with very good quality. See this, ಇದು ಇದು ಮೆಟೀರಿಯಲ್ ನೋಡಿದ್ರೆ ಎಷ್ಟು ಕ್ರೇಜಿಯಾಗಿದೆ ಅಂತಂದರೆ, ನಾವು ಆ್ಯಕ್ಚುಲಿ ಹೊರಗೆ ಬಂದ್ಬಿಟ್ಟಿದ್ವಿ ತೊಗೊಳೋದು ಬೇಡ ಅಂತ, ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ. ಬಟ್ ನಾವು ಬೇರೆ ಪೂಮಾ ಸ್ಟೋರ್ಸ್ಗೆ, ನನಗೆ ಒಂದು ಜಾಕೆಟ್ ಬೇಕಿತ್ತು ಆ್ಯಕ್ಚುಲಿ. ಪೂಮಾ ಸ್ಟೋರ್ಸ್ಗೆ ಹೋದ್ವಿ, ಅಡಿಡಾಸ್ಗೆ ಹೋದ್ವಿ ಆ್ಯಂಡ್ ಯಾವುದು ಬೇರೆದಕ್ಕೆಲ್ಲ ನೆನಪಿಲ್ಲ, ಬೇರೆದಕ್ಕೆಲ್ಲ ಹೋದ್ವಿ. ಬಟ್ ನನಗೆ ಯಾವುದು ಇಲ್ಲಿ ನೋಡ್ಕೊಂಡ್ ಬಂದ್ಬಿಟ್ಟಿದ್ವಲ್ಲ, ದಿ ಬೆಸ್ಟ್, ದೀಸ್ ಆರ್ ಫ್ರಮ್ ಕಾವಾ. ಓಕೆ, ನೆಕ್ಸ್ಟ್ ಆನ್ಲೈನ್ ಶಾಪಿಂಗು ಇದೆ. ಇದು ಆನ್ಲೈನಲ್ಲಿ ವೆಬ್ಸೈಟ್ಸ್ ಇದ್ದಾವೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಗೋ ಚೆಕ್ ಇಟ್ ಔಟ್. ಬಟ್ ಏನಂತಂದರೆ ಕ್ವಾಲಿಟಿ ಫೀಲ್ ಮಾಡೋಕ್ಕಾಗಲ್ಲ, ಸೊ ಐ ಪ್ರಿಫರ್ ಆಫ್ಲೈನ್ ಶಾಪಿಂಗ್. ಬೇಕಿದ್ದು ಆನ್ಲೈನಲ್ಲಿ ಆಫರ್ ಇತ್ತು ಅಂತಂದರೆ ಯು ಕ್ಯಾನ್ ಚೆಕ್ ನೋಡಿಕೊಂಡು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಗ್ರೇಟ್. ಈ ಬ್ಯಾಗ್ ಒಂದು ತೊಗೊಂಡೆ, ತೊಗೊಂಡ್ವಿ. ಲೈಕ್ ನಾರ್ಮಲ್ ಜಿಮ್ಗೆ ಹಂಗೆಲ್ಲ. ಇದೆಲ್ಲ ಇದೆ 2 ಹ್ಯಾಂಡಲ್ಸ್ ಇದೆ. ಹಿಂಗೂ ಹಾಕೋಬೋದು ಆ್ಯಂಡ್ ಅವನಿಗೆ ನಾರ್ಮಲ್ ಆಗಿ ಹಿಂಗೂ ಹಾಕೋಬೋದು. ಹಿಂಗೆ ಹಾಕೋಬೋದು. ಆ್ಯಂಡ್ ಏನಂತಂದರೆ ಇಲ್ಲಿ ಪಾಕೆಟ್ಸ್ ಇದ್ದಾವೆ. ಇಲ್ಲಿ ಪಾಕೆಟ್ ಇದೆ ಇಲ್ಲಿ. ಇದು ನೀವೇನಾದರೂ ಬಾಟಲ್ ಆಗಿರ್ಬೋದು, ಏನಾದರೂ ಈಗ ನಾವು ಜಿಮ್ಗೆ ಹೋಗ್ತಿದ್ದೀವಿ ಅಂತಂದರೆ ಏನದು ಬಾರ್, ಅದು ಪ್ರೋಟೀನ್ ಬಾರ್ ಹಾಕೋಬೋದು. ಆ್ಯಂಡ್ ಇದೇನಂತಂದರೆ ಈ ಥರ ಜಿಪ್, ಈ ಥರ ಲಾಕ್ ಪ್ರೆಸ್ ಮಾಡಿ ಕೂಲ್. ಆ್ಯಂಡ್ ಅವ್ರು ಆ್ಯಕ್ಚುಲಿ ನನಗೆ ಇದು ಒಂದು ಬ್ಯಾಗ್ ಫ್ರೀ ಕೊಟ್ಟು, ಟೋಟ್ ಬ್ಯಾಗ್, 5,000 ಶಾಪಿಂಗ್ ಮಾಡಿದ್ದಕ್ಕೆ. ಆ್ಯಂಡ್ ಮೈ ಫೇವ್ರೆಟ್ ಶಾಪಿಂಗ್ ಈಸ್ ಫ್ರಮ್ ಪೂಮಾ. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ಗೆ ನಾನ್ ಮಾರ್ಕಿಂಗ್ ಶೂಸ್ ತೊಗೊಳಕ್ಕೆ ಹೋಗಿದ್ವಿ. ಬಟ್ ಎಲ್ಲೂ ಸೀರಿಯಸ್ ಹೇಳ್ತಿದ್ದೀನಿ, ಯಾವುದೂ ಚೆನ್ನಾಗೇ ಸಿಗಲಿಲ್ಲ ಅವರಿಗೆ. ಸೊ ನಾನು ತೊಗೊಂಡೆ. ನನಗೆ ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡಬೇಕಂತ ಅಂದ್ಕೊಂಡೇ ಇರಲಿಲ್ಲ. ಹಾಗೆ ಸಾಕ್ಸ್ ಕೂಡ ತೊಗೊಂಡೆ ಆ್ಯಕ್ಚುಲಿ.
My favorite. Serious. ಐ ಥಿಂಕ್ ಎಲ್ಲ ಗರ್ಲ್ಸ್ಗೂ ಇವಾಗ ವಿಶ್ ಲಿಸ್ಟ್ ಆಗಿರುತ್ತೆ, ಇದೆಲ್ಲ ಹಾಕೊಂಡಿರ್ತಾರೆ ತಗೋಬೇಕಾ ಅಂತ. ಸೀರಿಯಸ್ ಸೋ ಕ್ಯೂಟ್ ಅಲ್ಲ. ಇದು ಬಂದ್ಬಿಟ್ಟು 6 ಸೈಜು. ನೈಸ್. ಹಾಕೊಂಡಿಲ್ಲ, ಯಾವಾಗ ಅದು ಒಂದು ಸ್ಪೆಷಲ್ ಮೂಮೆಂಟ್ ನೋಡ್ಕೊಂಡು ಹಾಕೋದೆ. ಅಯ್ಯೋ ಮೈ ಫೇವರೆಟ್. ನಾನು ಆ್ಯಕ್ಚುಲಿ ಪೂಮಾ ಥರ್ಡ್ ಶೂ ಇದು. ಆ್ಯಂಡ್ ಸೋಲ್ ಸ್ಟೋರ್ ಕೂಡ ಚೆನ್ನಾಗಿರುತ್ತೆ. ಸೋಲ್ ಸ್ಟೋರ್ ಆ್ಯಂಡ್ ಪೂಮಾ ಲೈಕ್ ಆಲ್ಮೋಸ್ಟ್ ನನ್ನ ಹತ್ರ ಬೇರೆ ಯಾವ ಬ್ರ್ಯಾಂಡ್ಸು ಶೂಸ್ ಇಲ್ಲ. ಪೂಮಾ ಆ್ಯಂಡ್ ಸೋಲ್ ಸ್ಟೋರ್ಸ್ ಅಷ್ಟೇ ಇರೋದು. ಸೋಲ್ ಸ್ಟೋರ್ ಕೂಡ ಚೆನ್ನಾಗಿರುತ್ತೆ. See this guys, see this sleek. ಆಕ್ಚುಲಿ ನಾನು ಹಾಕೊಂಡೆ, ನನ್ನ ಕಾಲ್ಗೆ ಚೆನ್ನಾಗಿ ಅನಿಸಿಲ್ಲ, ಬಟ್ ಆಮೇಲೆ ಸಾಕ್ಸ್ ಹಾಕೊಂಡೆ. ಸೊ ಅಲ್ಲೇ ಒಂದು ಸಾಕ್ಸ್ ತೊಗೊಬಿಟ್ಟೆ, ಅಲ್ಲಿ ಯೂಸ್ ಮಾಡಿದೆ ನನ್ನ ಸಾಕ್ಸ್. ಸೊ ಬ್ಲ್ಯಾಕ್ ಸಾಕ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತು ನನಗೆ ಕ್ರೇಜಿಯಾಗಿ. ಸೊ ವೈ ನಾಟ್. ಅಷ್ಟೇ ಶಾಪಿಂಗ್ ಮಾಡಿದ್ದು ನಾನು. ಓವರ್ ಆಲ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ 6000 ಈ ಶೂ ಬಂದ್ಬಿಟ್ಟು. ವರ್ತ್ ಬ್ರೋ, ಇಷ್ಟು ಪ್ರೀಟಿಯಾಗಿದೆ. ಓಕೆ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ.